ಅಮ್ಮ ಒಂದು ಜೋಕ್ ಹೇಳಮ್ಮ. ಯಾಕೆ ಇರು ಮಕ್ಕ ಸಪ್ಪಗೆ ಮಾಡ್ಕೊಂಡು ಕೂತಿಯಲ್ಲ, ಏನು ಮಾಡ್ಬೇಕು? 100 ರೂಪಾಯಿ ನನ್ನ ಕಟಿಂಗ್ ಆಯ್ತು. 100 ರೂಪಾಯಿ ಯಾಕೆ ಕಟಿಂಗ್ ಆಯ್ತು? ಮನೆಗೆ ಕೂತಿದ್ರೆ. ಅಯ್ಯ ನಾವು ಮನೆಗೆ ಕೂತಿದ್ದಿಲ್ಲಪ್ಪ, ಇಲ್ಲಿ ಡಬ್ಬ ಹೋಟ್ಲಿಟ್ಟಾರ, 20 ರೂಪಾಯಿಗೊಂದು ಬೆಲ್ಲದ ಚಹಾ 1.5 ಕಪ್ ಕೊಟ್ಟಿರ್ತಾರ. ನಾವು 4 ಜನ ಗೆಳತಿಯರು ಹೋಗಿ ಚಹಾ ಕುಡಿಯೋಕೆ ಕೂತೀವ. ನಮ್ಮ ಎದುರಿಗೆ 5 ಜನ ಹೆಣ್ಮಕ್ಳು ಬಂದು ಕೂತ್ರ, ಅವರು ಕೂಡ 5 ಜನ ಟೀ ಕುಡಿದ್ರು, ಚಹಾ ಕುಡಿದು ಹೋಗೋ ಮುಂದೆ ಯಾರೋ ಬೆಣ್ಮಗಳು ಎದ್ದು 5 ಜನದಾಗ ಒಬ್ಬಕ್ಕೆ ಎದ್ದೋಗಿ ಓನರ್ಗೇನ ಹೇಳಿದ್ಲು. ಅವ್ರು ಹೋಗ್ಬಿಟ್ರು 5 ಜನ. ಆಮೇಲೆ ಇವ್ರಿಗೆ ನಮ್ಮ 4 ಜನದ್ದು ಟೀದು ರೊಕ್ಕ ತಗೊಳಪ್ಪ 80 ರೂಪಾಯಿ. ನಾವು ಚಹಾ ಅಂತೀವಿ, ಅವ್ರು ಟೀ ಅಂತಾರಪ್ಪ, ನಮ್ಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ತಗೋ ನೀನು 4 ಟೀದು 80 ರೂಪಾಯಿ ತಗೋ ಅಂದ್ವಿ. ನಿಮ್ಮ ಎದುರಿಗೆ ಕೂತಿದ್ರೆ ಅವ್ರ 5 ಜನದ್ದು ನೀವೇ ಕೊಡ್ಬೇಕಮ್ಮ, ನಾನೇ ಕೊಡ್ಬೇಕಪ್ಪ. ಅವ್ರಿಗೂ ನಮ್ಗೆ ಏನು ಸಂಬಂಧ? ಅವ್ರು ಯಾರ ನಾವು ಯಾರ? ಅಯ್ಯ ಅವ್ರು ಹೋಗೋ ಮುಂದೆ ನಮ್ಮ ಬಿಲ್ ಇವರೇ ಕೊಡ್ತಾರಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ನೀವು ಬಿಲ್ ಕೊಡ್ತೀರೇನ ಅಂತಂದು. ಅವ್ರು ಹೋದ್ಮೇಲೆ ನೀವು ಸುಮ್ಮನೆ ಇದ್ರಲ್ಲ, ನೀವು ಒಪ್ಕೊಂಡಿರಲ್ಲ, ನೀವು ಅವ್ರು ಒಂದೇ ಅನ್ಕೊಂಡಿವಿ. ನೀವು 100 ರೂಪಾಯಿ ಕೊಡ್ರಿ ಅಂತಂದು ಕಾಲೇ ಬಿದ್ದುಬಿಟ್ರು. ಮತ್ತು ಇನ್ನೇನು ಹೋಗ್ಲಿ ಬಿಡು, ದುಡ್ಡಿಲ್ಲ ಅಂತಂದು ಅವ್ರ ಹತ್ರ ಅನ್ಸ್ಕೋಬೇಕು ಅಂತಂದು 100 ರೂಪಾಯಿ ಕೊಟ್ಟು ಬಂದ್ವಿ. ನೋಡು, ಅವ್ರು ನಮ್ಮದು ಪುಕ್ಷಟ ಟೀ ಕೊಡ್ದು ಹೊಂಟ್ಬಿಟ್ರು. 100 ರೂಪಾಯಿ ಕಟಿಂಗ್ ಮಾಡ್ಕೊಂಡು ನಾನು ಬಂದೀನಿ ನೋಡು. ಅದಕ್ಕೆ ಬೆಚ್ಚ ಮಾರ್ಕೊಂಡು ಕೂತೀನಿ ಅಟೆ. ಚೆನ್ನಾಗದ ನಮ್ಮ ಜೋಕು.